ನಮಸ್ತೆ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಮಾಸ್ಟರ್, ನಮಗೆ ನಾವೇ ಬಂಧುಗಳು, ನಮಗೆ ನಾವೇ ಶತ್ರುಗಳು ಅಂತ ಧ್ಯಾನ ಮಾಡಿದಾಗಲೇ ನಮಗೆ ತಿಳಿಯೋದು. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ, ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ. ಮಾಸ್ಟರ್, ಈ ಸ್ವೀಕಾರ ಮನೋಭಾವ ಅನ್ನೋದು ಇಲ್ಲದೆ ಇದ್ದಾಗ ಹೇಗಿರುತ್ತಪ್ಪ ನಮ್ಮ ಜೀವನ ಅಂತ ಅಂದರೆ, ಒಂದು ಪ್ರವಾಹ ಎದುರಾದರೆ ಕಷ್ಟಪಟ್ಟು ಆ ಪ್ರವಾಹದ ಎದುರಿಗೆ ಹೋದರೆ ಎಷ್ಟು ತೊಂದರೆ ಆಗುತ್ತದೆಯೋ, ಅದೇ ರೀತಿ ಈ ಸ್ವೀಕಾರ ಅನ್ನೋದು ನಮ್ಮ ಜೀವನದಲ್ಲಿ ಇಲ್ಲದೇ ಇದ್ದಾಗ ತುಂಬ ದುಃಖ, ನಿರಾಸೆ, ಭಯ, ಆತಂಕ, ನೋವು ಉಂಟಾಗುತ್ತದೆ. ಅದೇ ಆ ಪ್ರವಾಹ, ಆ ನೀರಿನ ರಭಸ ಹೇಗಿದೆಯೋ ಅದರ ಜೊತೆನೇ ನಾವು ಸಾಗಿದರೆ ತುಂಬ ಸುಲಭವಾಗಿ ದಡವನ್ನು ಸೇರಬಹುದು. ಹಾಗಾಗಿ ನಮ್ಮ ಜೀವನದಲ್ಲಿ ಸ್ವೀಕಾರ ಅನ್ನೋದು ಇದ್ದಾಗ ತುಂಬ ಸಂತೋಷವಾಗಿ, ಆನಂದವಾಗಿ, ಸುಖಕರವಾಗಿ ಜೀವನವನ್ನು ಸಾಗಿಸಬಹುದು. ಮಾಸ್ಟರ್, ಸ್ವೀಕಾರ ಅನ್ನೋದು ಕೇವಲ ಒಂದು ವಿಷಯದಲ್ಲಿ ಮಾತ್ರ ಅಲ್ಲ, ಎಷ್ಟೋ ಕೋನಗಳಲ್ಲಿ ಈ ಸ್ವೀಕಾರ ಅನ್ನೋದು ನಾವು ಬೆಳೆಸಿಕೊಳ್ಳಬೇಕು. ಉದಾಹರಣೆಗೆ ಸೃಷ್ಟಿ ಆಗಿರಬಹುದು. ಅಂದರೆ ಸೃಷ್ಟಿ ಹೇಗಿದೆಯೋ, ಇವತ್ತು ದಿನ ಹೇಗಿದೆಯೋ ಸೃಷ್ಟಿ, ಆ ವಾತಾವರಣಕ್ಕೆ ನಾವು ಒಪ್ಪಿಕೊಳ್ಳಬೇಕು, ಹೊಂದಿಕೊಳ್ಳಬೇಕು. ನಾವು ಯಾರು ಈ ಸೃಷ್ಟಿಯನ್ನು ಪ್ರಶ್ನೆ ಮಾಡುವುದಕ್ಕೆ? ಆ ಭಗವಂತ ಎಷ್ಟೊಂದೆಲ್ಲ ಕೊಟ್ಟಿದ್ದಾನೆ, ನೀಡಿದ್ದಾನೆ ಅಂತ ಕೃತಜ್ಞತಾ ಭಾವನೆ ಇರಬೇಕು. ನಾವು ಈ ವಾತಾವರಣ ಆಗಿದೆ, ಹೀಗಿದೆ, ಈ ಸೃಷ್ಟಿನ ಪ್ರಶ್ನೆ ಮಾಡೋದಕ್ಕೆ ನಾವು ಯಾರು? ಹಾಗಾಗಿ ಆ ಸೃಷ್ಟಿ ಹೇಗಿದೆಯೋ ಆ ಥರ ನಾವು ಸ್ವೀಕಾರ ಮಾಡಬೇಕು. ಮಾಸ್ಟರ್, ಪ್ರಾಣಿ ಪಕ್ಷಿಗಳು ಆ ಸೃಷ್ಟಿ, ಆ ವಾತಾವರಣಕ್ಕೆ ಹೊಂದಿಕೊಂಡು ಜೀವನವನ್ನು ಮಾಡ್ತವೆ, ನಡೆಸ್ತವೆ, ಸಂತೋಷವಾಗಿ ಇರುತ್ತವೆ. ಆದರೆ ಮನುಷ್ಯನಿಗೆ ವಾತಾವರಣಕ್ಕೆ ತಕ್ಕ ಹಾಗೆ ಅನುಕೂಲಗಳು ಇದ್ದರು ಮನುಷ್ಯನಿಗೆ ಚಳಿಗಾಲಕ್ಕೆ ತಕ್ಕನಾಗೆ ಹೀಟರ್ಸು, ಕೂಲರ್ಸು, AC ಇದೆಲ್ಲ ವಾತಾವರಣಕ್ಕೆ ತಕ್ಕಂತೆ ಅನುಕೂಲಗಳು ಇದ್ದರು ಅವನು ಸೃಷ್ಟಿಯನ್ನು ಪ್ರಶ್ನೆ ಮಾಡುತ್ತಿರ್ತಾನೆ. ಆದರೆ ಪ್ರಾಣಿ ಪಕ್ಷಿಗಳಿಗೆ ಈ ಯಾವುದೇ ರೀತಿ ಅನುಕೂಲಗಳು ಇರುವುದಿಲ್ಲ. ಆದರೂ ಅವು ಸಂತೋಷವಾಗಿ ಜೀವನವನ್ನು ಸಾಗಿಸುತ್ತವೆ. ಅದೇ ರೀತಿ ಅಷ್ಟೇ ಈ ಸ್ವೀಕಾರ ಅನ್ನೋದು ನಮ್ಮಲ್ಲೂ ನಾವು ಸ್ವೀಕಾರ ಅನ್ನೋದು ಬೆಳೆಸಿಕೊಳ್ಳಬೇಕು. ನಮ್ಮನ್ನು ನಾವು ಒಪ್ಪಿಕೊಳ್ಳಬೇಕು. ನಾವು ಹೇಗಿದ್ದೀವೋ ಹಾಗೇ ನಾವು ನಮ್ಮನ್ನು ನಾವು ಒಪ್ಕೋಬೇಕು. ನಮ್ಮ ದೇಹವನ್ನು, ನಮ್ಮ ಇರುವಿಕೆಯನ್ನು ನಾವು ಒಪ್ಪಿಕೊಳ್ಳಬೇಕು. ಇಲ್ಲದೇ ಇದ್ದರೆ ಅನಾರೋಗ್ಯ ಹೆಚ್ಚಾಗುತ್ತದೆ. ನಾವು ಹಾಗಿದ್ದೀವಿ, ಹೀಗಿದ್ದೀವಿ ಅಂತ ನಾವು ನಿಂದನೆ ಮಾಡ್ತಾ ಇದ್ದರೆ, ನಮ್ಮ ದೇಹವನ್ನು ನಾವು ಒಪ್ಪಿಕೊಳ್ಳದೆ ಇದ್ದಾಗ ಆವಾಗ ನಮಗೆ ಅನಾರೋಗ್ಯ ಹೆಚ್ಚಾಗುತ್ತದೆ. ಹಾಗಾಗಿ ನಾವು ಹೇಗಿದ್ದೀವೋ ಹಾಗೇ ನಮ್ಮ ಇರುವಿಕೆಯನ್ನು, ನಮ್ಮ ದೇಹವನ್ನು ನಾವು ಸ್ವೀಕಾರವನ್ನು ಮಾಡಲು ಕಲಿಯಬೇಕು. ಮತ್ತು ಈ ಪ್ರೀತಿ ಮತ್ತು ಈ ಸಂಬಂಧ ಬಾಂಧವ್ಯಗಳಲ್ಲೂ ಕೂಡ ಹೆಚ್ಚಿಗೆ ಇರಬೇಕು. ಅಂದರೆ ಸ್ವೀಕಾರ ಅನ್ನೋದು ಈ ಸಂಬಂಧಗಳಲ್ಲೂ ಇರಬೇಕು. ಸಂಬಂಧಗಳಲ್ಲಿ ನಾವು ಯಾರನ್ನೂ ನಾವು ಪ್ರಶ್ನೆ ಮಾಡಬಾರ್ದು. ನೀವು ಹಾಗಿದ್ದೀರಾ, ಹೀಗಿದ್ದೀರಾ, ನಮ್ಮ ಥರ ನಾವು ಅಂದ್ಕೊಂಡಾಗೆ ಇರಬೇಕು ಅನ್ನೋ ಮನೋಭಾವ ಇರಬಾರದು. ಯಾವಾಗ ನಾವು ಅಂದುಕೊಂಡಾಗೆ ಅವರು ಇರಬೇಕು ಅಂತ ನಾವು ಅಂದ್ಕೊತೀವೋ ಆವಾಗ ಆ ಸಂಬಂಧಗಳಲ್ಲಿ ಬರೀ ಬಿರುಕು ಮತ್ತು ಆ ಸಂಬಂಧಗಳು ಕಳಚಿ ಹೋಗೋದಕ್ಕೆ ಸಾಧ್ಯ ಆಗುತ್ತದೆ. ಅದೇ ಅವರು ಹೇಗಿದ್ದಾರೋ ಹಾಗೇ ನಾವು ಯಾವಾಗ ಸ್ವೀಕಾರ ಮಾಡ್ತೀವೋ, ನಾವು ಯಾವಾಗ ಅವ್ರನ್ನ ಒಪ್ಕೊತೀವೋ ಆವಾಗಲೇ ಆ ಸಂಬಂಧ ಬಾಂಧವ್ಯಗಳಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಆ ಸುಂದರತೆ ಅನ್ನೋದು ಹೆಚ್ಚಾಗುತ್ತದೆ. ನಾವು ಯಾರು ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ? ಅವರು ಹೇಗಿದ್ದಾರೆ, ನಾವು ಹೇಗಿರಬೇಕು, ಅವ್ರು ಹೇಗಿರಬೇಕು, ಮತ್ತು ಅವರ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಅವರ ಇರುವಿಕೆಯನ್ನು, ಅವರ ಸ್ವಭಾವವನ್ನು ಅವರು ಡಿಸೈಡ್ ಮಾಡಿಕೊಂಡು ಬಂದಿರುತ್ತಾರೆ. ಅದೇ ರೀತಿ ಅವರು ಇರ್ತಾರೆ. ನಾವು ಅವ್ರನ್ನ ಆಗಿರಬೇಕು, ಹೀಗಿರಬೇಕು ಅಂತ ಪ್ರಶ್ನೆ ಮಾಡೋದಕ್ಕೆ ಹೋದರೆ
ನಮಗೆ ಆ ಸಂಬಂಧದಲ್ಲಿ, ಆ ಬಾಂಧವ್ಯಗಳಲ್ಲಿ ಬಿರುಕು ಹೆಚ್ಚಾಗುತ್ತದೆ. ಹಾಗಾಗಿ ಯಾರು ಹೇಗಿದ್ದಾರೋ ಅವ್ರನ್ನ ಅದೇ ರೀತಿ ನಾವು ಸ್ವೀಕಾರ ಮಾಡಬೇಕು. ಅವರ ಲೈಫ್ ಡಿಸೈನೇ ಆ ರೀತಿ ಆಗಿರುತ್ತೆ. ಹಾಗಾಗಿ ನಾವು ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗಬಾರ್ದು. ಮತ್ತು ಇದರಲ್ಲಿ ಪತ್ರಿಜಿಯವರು ಹೇಳ್ತಾರೆ, ಯಾರ ಜೀವನದಲ್ಲೂ ನಾವು ಕಂಪ್ಲೇಂಟ್ ಮಾಡಬಾರ್ದು, ಯಾರನ್ನೂ ಕಂಪ್ಲೇಂಟ್ ಮಾಡಬಾರ್ದು, ಮತ್ತು ಅವ್ರನ್ನ ಚರ್ಚೆ ಮಾಡಬಾರ್ದು, ಯಾರ ಮಧ್ಯದಲ್ಲೂ ನಾವು ಹಸ್ತಕ್ಷೇಪ ಮಾಡಬಾರದು, ಹೋಗಬಾರ್ದು ಯಾರ ಮಧ್ಯದಲ್ಲೂ. ಆವಾಗ ಯಾವಾಗ ನಾವು ಯಾರ ಬಗ್ಗೆನೂ ಕಂಪ್ಲೇಂಟ್ ಮಾಡಲ್ವೋ, ಯಾರ ಬಗ್ಗೆನೂ ನಾವು ಚರ್ಚೆ ಮಾಡಲ್ವೋ, ಯಾರ ಮಧ್ಯದಲ್ಲೂ ನಾವು ಹಸ್ತಕ್ಷೇಪ ಮಾಡಲ್ವೋ, ಆವಾಗ ಆ ಸಂಬಂಧ ಬಾಂಧವ್ಯ ಗಟ್ಟಿಯಾಗಿ ಉಳಿಯಲು ಸಾಧ್ಯ ಆಗುತ್ತದೆ. ಯಾವಾಗ ಕಂಪ್ಲೇಂಟ್ ಅನ್ನೋದು ಇರಲ್ವೋ ಆವಾಗ ಸ್ವೀಕಾರ ಅನ್ನೋದು ಹೆಚ್ಚಾಗಿ ಇರುತ್ತದೆ. ಯಾರಲ್ಲಿ ಈ ಸ್ವೀಕಾರ ಅನ್ನೋದು ಇರಲ್ಲ ಅಂತ ಅಂದರೆ, ಅವನು ಹಾಗೆ ಮಾಡ್ದ, ನಾನು ಕ್ಷಮಿಸುವುದಿಲ್ಲ, ಯಾರಲ್ಲಿ ಕ್ಷಮಾಗುಣ ಅನ್ನೋದು ಇರೋದಿಲ್ವೋ ಅವರಲ್ಲಿ ಈ ಸ್ವೀಕಾರ ಅನ್ನೋದು ಇರೋದಿಲ್ಲ. ಏನೇ ಆದ್ರೂ ಕ್ಷಮಾಗುಣ ಯಾರಲ್ಲಿ ಇರುತ್ತದೆಯೋ ಅವರಲ್ಲಿ ಸ್ವೀಕಾರ ಅನ್ನೋದು ಇರುತ್ತದೆ. ಆವಾಗಲೇ ಯಾವಾಗ ಸ್ವೀಕಾರ ಅನ್ನೋದು ಇರುತ್ತದೆಯೋ ಆ ಜೀವನದಲ್ಲಿ ತುಂಬ ಸುಖಕರವಾಗಿ, ಆನಂದಮಯವಾಗಿ, ಪ್ರೀತಿ ವಾತ್ಸಲ್ಯದಿಂದ ಸಂತೋಷವಾಗಿ ಜೀವನವನ್ನು ನಡೆಸಲು ಸಾಧ್ಯ ಆಗುತ್ತದೆ. ಹಾಗಾಗಿ ಎಲ್ಲರೂ ತಮ್ಮ ಜೀವನದಲ್ಲಿ ಸ್ವೀಕಾರ ಮಾಡುವುದನ್ನು ಕಲಿಯಿರಿ, ತಿಳಿಯಿರಿ ಅಂತ ಹೇಳೋದೇ ನಮ್ಮ ಆಶಯ. ನಮಸ್ತೆ ಮಾಸ್ಟರ್ಸ್, ಥ್ಯಾಂಕ್ ಯು.